ನಮಸ್ಕಾರ ಕನ್ನಡಿಗರಿಗೆ. ಆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಗೋವಾ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಮಂಜುನಾಥ್ ನಾಟಿಕರ್. ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದ್ರೆ, ಶ್ರೀ ರೇಣುಕಾದೇವಿ ಯಲ್ಲಮ್ಮನ ಗುಡ್ಡಕ್ಕೆ ದೇವಸ್ಥಾನಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಸೆಂಟ್ರಲ್ ಸರ್ಕಾರ ಇಬ್ರು ಕೂಡಿಕೊಂಡು 216 ಕೋಟಿ ದುಡ್ಡನ್ನು ನಮ್ಮ ಬೆಳಗಾವಿ ಜಿಲ್ಲಾ ಕಚೇರಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಅಭಿವೃದ್ಧಿ ಪಡಿಸಲಿಕ್ಕೆ. ಈಗಾಗಲೇ ಒಂದು 3-4 ದಿನದ ಹಿಂದೆ ನಮ್ಮ ಬೆಳಗಾವಿ DC ಅವರು ಪ್ರೆಸ್ ಮೀಟ್ ಮಾಡಿ ಈ ಮಾಹಿತಿಯನ್ನು ತಮ್ಮ ಮಾಧ್ಯಮ ಮೂಲಕ ತಿಳಿಸಿದ್ದಾರೆ. ನಾನು ಕೇಳಿಕೊಳ್ಳೋದೇನೆಂದ್ರೆ, ಯಾರೇ ಈ ಕೆಲಸದ ಕಾಂಟ್ರಾಕ್ಟ್ ತಗೊಂಡವರು ದಯವಿಟ್ಟು ತಾವು ಇದರಲ್ಲಿ ದುಡ್ಡು ತಿನ್ನೋದಾಗ್ಲಿ, ಕತ್ರಿ ಹೊಡೆಯೋದಾಗ್ಲಿ ದಯವಿಟ್ಟು ಯಾರು ಕೂಡ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಏನೇ ತಪ್ಪು ಮಾಡಿದ್ರು ತಾಯಿಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳೋದು, ಅದನ್ನು ನಮ್ಮ ಒಂದು ಇದರಲ್ಲಿ ಇದೆ, ನಂಬಿಕೆಯಲ್ಲಿ. ಆದ್ರೆ ನಾವೇ ತಾಯಿಯ ದುಡ್ಡನ್ನು ತಿನ್ನೋದಾಗ್ಲಿ, ತಾಯಿಗೆ ನಾವು ಮೋಸ ಮಾಡೋದಾಗ್ಲಿ, ಅದು ಶ್ರೀ ಯಲ್ಲಮ್ಮ ದೇವಿ ಕ್ಷಮಿಸುವಂತ ಮಾತೇನಿಲ್ಲ. ಅದಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದ ಶಕ್ತಿ ದೇವತೆ, ಮೊನ್ನೆ ತಾನೇ ನಾವು ಮುತ್ತೈದೆಯರ ಹುಣ್ಣಿಮೆ ದಿನ ಅಂದು ಲಕ್ಷಾಂತರ ಭಕ್ತಾದಿಗಳು ಹೊರ ರಾಜ್ಯದಿಂದ ಬಂದು ಇಷ್ಟೊಂದು ಅದ್ದೂರಿಯಾಗಿ ಜಾತ್ರೆಯನ್ನು ಆಚರಣೆ ಮಾಡಿದ್ದಾರೆ. ಅದಕ್ಕಾಗಿ ತಾಯಿಯ ಒಂದು ಭಕ್ತಿಗೆ ದಯವಿಟ್ಟು ಯಾರೇ ಏನೇ ಇದ್ರು ಯಾರು ಕೂಡ ಇದರಲ್ಲಿ ಮೋಸ ಮಾಡಕ್ ಹೋಗ್ಬೇಡಿ. ತಮ್ಮ ಒಳ್ಳೇದಾಗಲ್ಲ, ತಾಯಿ ನಿಮ್ಗೆ ಕ್ಷಮಿಸುವಂತ ಮಾತಿನಿಲ್ಲ. ಎಂತೆಂತರಿಗೂ ತಾಯಿ ಪೆಟ್ಟನ್ನು ಕೊಟ್ಟಿದ್ದಾರೆ, ಒಳ್ಳೇದು ಮಾಡಿದ್ದಾರೆ. ಹಾಗಾಗಿ ತಮ್ಮಲ್ಲಿ ನಾ ಕೇಳಿದ್ರು ಅಂದ್ರೆ, ದಯವಿಟ್ಟು ಯಾರು ಕೂಡ ಇದ್ರಲ್ಲಿ ಇದು ಮಾಡಕ್ ಹೋಗ್ಬೇಡಿ, ಅಭಿವೃದ್ಧಿ ಪಡಿಸಿ. ಇದು ನಮ್ಮ ಉತ್ತರ ಕರ್ನಾಟಕದ ಒಂದು ದೊಡ್ಡದಾದಂತ ಒಂದು ದೇವಸ್ಥಾನ. ತುಂಬಾ ಸಂತೋಷ ಆಗಿದೆ. ಸರ್ಕಾರ ಇಬ್ರು ಕೂಡಿಕೊಂಡು 216 ಕೋಟಿ ದುಡ್ಡನ್ನು ಅಭಿವೃದ್ಧಿಗೋಸ್ಕರ ಒಂದು ಮೀಸಲಿಟ್ಟಿದ್ದಾರೆ. ಹಾಗಾಗಿ ಸರ್ಕಾರದ್ದು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅವರಿಗೂ ಮತ್ತು ಪ್ರಧಾನ ಮಂತ್ರಿ ಮೋದಿ ಅವರ ಸರ್ಕಾರಕ್ಕೂ ನಾನು ಧನ್ಯವಾದ ಹೇಳ್ತೀನಿ. ನಮಸ್ಕಾರ, ಧನ್ಯವಾದ.